ಜಡಕಿ ಸಮೀಪದ ಸುಕ್ಷೇತ್ರ ಲೋಣಿ ಬಿಕೆ ಗ್ರಾಮದಲ್ಲಿ ಭಾಗ್ಯವಂತಿ ದೇವರ ಜಾತ್ರಾ ನಿಮಿತ್ತ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ಕಡು ಬಿಸಿಲಿನಲ್ಲಿ ಬರಿಗಾಲಿನಿಂದ 101 ಮುತ್ತೈದೆಯರ ಕುಂಭಮೇಳ ವೃಂದವಾದ್ಯ ಡೊಳ್ಳು ಕುಣಿತ ಕರಡಿ ಮಚ್ಚಲು ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಗ್ರಾಮದ ರಮೇಶ್ ಜಿತ್ತಿ ಇವರ ಜಮೀನಿನಲ್ಲಿ ನಿರ್ಮಿಸಿರುವ ಭಾಗ್ಯವಂತಿ ದೇವಿ ನಂಬಿ ಬಂದಿರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲಿಯುಗ ಕಾಮಧೇನು ಎನಿಸಿಕೊಂಡಿದ್ದು, ಪ್ರತಿ ವರ್ಷ ಭಾಗ್ಯವಂತಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ತಮ್ಮ ಹರಕೆಗಳನ್ನು ಈಡೇರಿಸಲು ಇಲ್ಲಿಗೆ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಅತಿ ವಿಜೃಂಭಣೆಯಿಂದ ಹಾಗೂ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. ಇನ್ನು ವಿಶೇಷವಾಗಿ 101 ಮುತ್ತೈದೆಯರ ಕುಂಭಮೇಳದ ಮೆರವಣಿಗೆಯ ನಂತರ ದೇವಸ್ಥಾನದ ಆವರಣದಲ್ಲಿ ನಾಗಠಾಣ ಮತಕ್ಷೇತ್ರದ ಶಾಸಕರ ಪತ್ನಿ ರೇಣುಕಾ ಕಟಕದೊಂಡ ಮತ್ತು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರ ಪತ್ನಿ ಗೀತಾ ಜಿತ್ತಿ ಇವರ ಸಹಯೋಗದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಲಾಯಿತು. ಅನೇಕ ಪವಾಡಗಳನ್ನ ಕಾಣ್ತಾ ಇದೀವಿ. ಒಬ್ಬ ಶಕ್ತಿಶಾಲಿಯಾಗಿರುವಂತ ದೇವತೆ ಭಾಗ್ಯವಂತಿ ದೇವಿ, ಅಂತ ದೇವಿಯ ಮೂರ್ತಿಯನ್ನ ಮಂದಿರವನ್ನ ಇಲ್ಲಿ ನಿರ್ಮಾಣ ಮಾಡಿ ಈ ಭಾಗದೊಳಗಿರ್ತಕ್ಕಂಥ ದಾರಿ ಮೇಲೆ ಹಾದು ಹೋಗುವಂತ ಎಲ್ಲ ಯಾತ್ರಿಕರಿಗೆ ಇದೊಂದು ಮಹಾಮಂದಿರ ಅವರಿಗೆ ನೆರಳನ್ನ ನೀಡುತ್ತದೆ, ಆಶ್ರಯವನ್ನ ನೀಡುತ್ತದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಒಟ್ಟಾರೆಯಾಗಿ ವರ್ಷವೂ ಕೂಡ ಈ ಭಾಗ್ಯವಂತಿ ದೇವಿಯ ಜಾತ್ರೆ ಅದು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ. ಇವತ್ತ 100 ಜನ ಮುತ್ತೈದರು ಉಡಿ ತುಂಬಿಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ 500 ಜನ ಮುತ್ತೈದರಾಗಲಿ. ಹಾಗೇನೆ ನಾಡಿನ ತುಂಬೆಲ್ಲ ಇದೊಂದು ಜಾತ್ರೆ ಬಹಳ ಸುಂದರವಾಗಿ ಕಾಣುವಂತ ಉದ್ದೇಶವನ್ನಾಗಲಿ ಅಂತ ಆಶಿಸುತ್ತಾ, ಇವತ್ತು ವಿಶೇಷವಾಗಿ ನಮ್ಮ ಕಟಕದೊಂಡ ಸಾಹೇಬರವರ ಮನೆಯವರು ಕೂಡ ಬಹಳ ಸರಳ ಸಾತ್ವಿಕ ವ್ಯಕ್ತಿಗಳು. ಒಬ್ಬ ಯೋಗ್ಯವಾಗಿರುವಂತ ಪತಿದೇವನಿಗೆ ಯೋಗ್ಯವಾಗಿರುವಂತ ಧರ್ಮ ಪತ್ನಿ ಸಿಗಬೇಕಾಗಿತ್ತಂದ್ರ ಎಷ್ಟೋ ಜನ್ಮದ ಪುಣ್ಯದ ಫಲ ಇರ್ಬೇಕಾಗ್ತದೆ. ಆ ರೀತಿಯೊಳಗ ಗಂಡನ ಜೊತೆಗಿದ್ದುಕೊಂಡು ಕಷ್ಟ, ನೋವ, ಸಂತೋಷ, ನಲಿವು ಎಲ್ಲರ ಮಧ್ಯದೊಳಗ ಅವರು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ. ಅಷ್ಟೇ ಅಲ್ಲ, ಇವತ್ತು ಧರ್ಮ ಪತ್ನಿಯರಾಗಿರ್ತಕ್ಕಂಥವ್ರು ಕಟಕದೊಂಡ ಸಾಹೇಬರ ಧರ್ಮ ಪತ್ನಿಯವರು ಅವ್ರು ಹೆಂಗಿದ್ರು ಅವರಂಗ ಗಂಡನಂತೆ ಹೆಂಡತಿ ಎನ್ನುವ ಹಾಗೆ ಅವರು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಒಂದು ಕುಪ್ಪಸದ ಕಾರ್ಯ ಆದ್ರೆ ಸಾಹೇಬರ ಅಂದ ತಕ್ಷಣ ಅಲ್ಲಿ ಯಾರಾದ್ರೂ ಬರೋರಿದ್ರೆ ಅದು ಕಟಕದೊಂಡ ಸಾಹೇಬರವ್ರೆ. ಆ ರೀತಿಯೊಳಗೆ ನಾನು MLA ಅವರ ಧರ್ಮ ಪತ್ನಿ ಅದೀನಿ ಅನ್ನುವಂಥದ್ದನ್ನು ಕೂಡ ಮರೆತು ನಿಮ್ಮೆಲ್ಲರ ಜೊತೆಗೂಡಿಕೊಂಡು ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದದ್ದು ನಮಗೆಲ್ಲರಿಗೂ ಕೂಡ ಖುಷಿಯನ್ನು ತಂದಿದೆ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ಹೇಳಬಯಸಿ, ಈ ಜಾತ್ರೆ ಉತ್ತರೋತ್ತರವಾಗಿ ಬೆಳೆಯಲಿ, ಈ ಜಾತ್ರೆಯ ಅಭಿವೃದ್ಧಿಯನ್ನು ಕಾಣಲಿ. ಇದೇ ರೀತಿಯೊಳಗೆ ಈ ಜಾತ್ರೆ ಯಾವತ್ತೂ ಕೂಡ ಸಾವಿರಾರು ಭಕ್ತರ ಮನದಲ್ಲಿ ಅರಳಲಿ ಎನ್ನುವ ಮಾತುಗಳನ್ನು ಹೇಳಬಯಸಿ ನನ್ನ 4 ಮಾತುಗಳನ್ನ ಭಾಗ್ಯವಂತಿ ದೇವಿಯ ಶ್ರೀಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಜಾತ್ರಾ ಮಹೋತ್ಸವ ಇವತ್ತಿನ ದಿವಸ 100 ಮುತ್ತೈದೆಯರ ಕುಂಭ ಮೆರವಣಿಗೆ ನಡೆದಿದೆ. ಮುಂದಿನ ದಿನಮಾನಗಳಲ್ಲಿ 500 ಮುತ್ತೈದೆಯರು